ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತು ಆದ್ಯನ ಸ್ಕೂಲಿಗೆ ನಾನೇ ಬಿಟ್ಬಿಟ್ಟು ಬಂದೆ. ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಹೋದರು. ಸೊ ಅದೇನೋ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಕೂಡ ತಿಂಡಿ ತಿಂದ್ಕೊಂಡೆ. ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಸೊ ಇನ್ನೊಂದು ಫಸ್ಟ್ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಇತ್ತು, ಫ್ರೂಟ್ಸೇ ಹಾಕಿ ಕಳಿಸಿದ್ದೆ. ಸೊ ಈಗ ಇನ್ನೂ ಏನು ಕೆಲಸ ಮಾಡಿಲ್ಲ, ಇವಾಗ ಕೆಲಸ ಶುರು ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಯೂಸ್ ಮಾಡಿರ್ತೀರ ಈ ಫೇಸ್ ಪ್ಯಾಕ್ನ. ಬಿಕಾಸ್ ನಮಗೂ ಸ್ವಲ್ಪ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಮಗು ಆದಮೇಲಂತೂ. ಸೊ ಕೆಲಸ, ಡ್ಯಾನ್ಸ್ ಕ್ಲಾಸು, ಸ್ಕೂಲು ಇದೇ ಸರಿ ಹೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಸ್ವಲ್ಪ ಫೇಸ್ಗೆ ಮಾಸ್ಕ್ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ಗೆ ಒಂದು ಬೌಲ್ ತೊಗೊಂಡು, ಸೊ ಅದಕ್ಕೆ ನಾನಿಲ್ಲಿ 1.5 ಸ್ಪೂನಿಂದ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಬರೀ ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ತಾ ಇರೋದು. ನೀವು ನೆಕ್ಗೆ, ಕೈಗೆ ಕೂಡ ಅಪ್ಲೈ ಮಾಡ್ಬೋದು. ನಾನು ಫೇಸ್ಗಾಗಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರ್, ನಿಮ್ಮ ಮನೇಲಿ ಯಾವ ಕಾಫಿ ಪುಡಿ ಇದ್ದರೆ ಅದನ್ನು ಆ್ಯಡ್ ಮಾಡಿ. ಅದಾದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ. ಈ ಮೂರನ್ನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದು ಕಲಸೋಕ್ಕೆ ಎಷ್ಟು ಮೊಸರು ಬೇಕು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ. ಬಿಕಾಸ್ ಜಾಸ್ತಿ ನೀರಾಗ್ಬಿಟ್ರೆ ಹಚ್ಕೊಳ್ಬೇಕಾದ್ರೆ ಎಲ್ಲ ಕೆಳಗಡೆ ಬೀಳುತ್ತೆ, ಬಟ್ಟೆ ಮೇಲೆಲ್ಲ ಗಲೀಜಾಗುತ್ತೆ. ಸೊ ಹಾಗಾಗಿ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ, ಸಖತ್ತಾಗಿರುತ್ತೆ ಗ್ಲೋ. ಸೊ ಈಗ ಇದನ್ನು ಅಪ್ಲೈ ಮಾಡೋಣ ಬನ್ನಿ. ಸೊ ನಾನು ಅಪ್ಲೈ ಮಾಡಬೇಕಾದ್ರೆ ವೀಡಿಯೋ ಮಾಡೋದು ಮರೆತುಬಿಟ್ಟೆ, ಹಾಗಾಗಿ ಫೋಟೋ ಹಾಕಿದ್ದೀನಿ. ಸೊ ಈಗ ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸಿದ್ದೀನಿ. ನಮ್ಮ ಮನೇಲೇನು ದೇವ್ರ ಮನೆ ಇಲ್ಲ. ಸೊ ಅಡುಗೆ ಮನೆ ಹತ್ರನೇ ಒಂದು ರ್ಯಾಕ್ ಕೊಟ್ಟಿದ್ದಾರೆ, ಅಲ್ಲೇ ನಾನು ಈ ರೀತಿ ಫೋಟೋ ಇಟ್ಕೊಂಡು ಪೂಜೆ ಮಾಡೋಂಥದ್ದು. ಸೊ ಇನ್ನು ರಾಯರ್ ಫೋಟೋನ ನಾನು ಹಾಲಲ್ಲಿ ಇಟ್ಟಿದ್ದೀನಿ, ಬಿಕಾಸ್ ಜಾಗ ಇಲ್ಲ ಅಲ್ಲಿ, ಹಾಗಾಗಿನೇ. ಸೊ ಎಲ್ಲ ಕೆಲಸ ಮಾಡಿ ಮುಗಿಸಿ ಇನ್ನು ತಂಗಿ ಮನೆ ಬರಬೇಕಾದ್ರೆ ಕಡಲೆಕಾಯಿ ತೊಗೊಂಬಂದಿಲ್ಲ, ಹಸಿ ಕಡಲೆಕಾಯಿ. ಅವರು ಪ್ರತಿ ವರ್ಷವೂ ಕಡಲೆಕಾಯಿ ಬೆಳೀತಾರೆ. ಸೊ ಪ್ರತಿ ವರ್ಷವೂ ತೊಗೊಂಬಂದು ಕೊಡ್ತಾಳೆ. ಹಾಗೆ ಇಟ್ಬಿಟ್ಟು ನಾನು ಕಡಲೆ ಬೀಜ ಮಾಡ್ಕೊಳ್ತಿದ್ದೆ. ಸರಿ ಇದು ಹಸಿಯಾಗಿತ್ತು, ಹಾಗಾಗಿ ಕಡಲೆಕಾಯಿ ಬೇಯಿಸಿದ್ರೆ ತಿನ್ಕೋಬೋದು. ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಕಡಲೆಕಾಯಿ ಬೇಯಿಸಿರೋದು. ಇವನ್ ಆದ್ಯಂಗೆ ಕೂಡ ಇಷ್ಟ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೆನೆಸಿದ್ದೆ ಒಂದು 5 ನಿಮಿಷ. ಎಷ್ಟು ಮಣ್ಣಿತ್ತು ಅಂತ ಹೇಳಿದ್ರೆ 4 ಸತಿ ತೊಳೆದ್ರೂ ಮಣ್ಣು ಹಾಗೇ ಇತ್ತು. ಸೊ ನನ್ನ ತಂಗಿ ಹೇಳಿದ್ಲು, ಒಂದು 5 ನಿಮಿಷ ನೆನೆಸ್ಬಿಡು ನೀರಲ್ಲಿ, ಮಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಹಾಗಾಗಿ ಫಸ್ಟು ನೆನೆಸಿದ್ದೆ. ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು 4-5 ಸರಿ ತೊಳೆದು ಕಡಲೆಕಾಯಿನೂ ಕೂಡ ಬೇಯಿಸ್ಕೊಂಡಿದ್ದಾಯಿತು. ಈಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಪೂಜೆ ಕೂಡ ಮಾಡಿದೆ. ಅಡುಗೆಗೆ ಇವತ್ತು ಬೆಳಗ್ಗೆ ಪುಳಿಯೋಗರೆಗೆ ರೈಸ್ ಮಾಡಿದ್ದೆ ಅಲ್ವಾ, ಅದೇ ಇದೆ. ಸಾಂಬಾರು ಕೂಡ ಇದೆ. ಸೊ ಈಗೇನು ಮಾಡೋಷ್ಟಿಲ್ಲ ಅಡುಗೆ, ಆದರೆ ಅಲ್ವಾ. ಸೊ ಅದನ್ನೇ ತಿನ್ಕೊಳ್ತೀವಿ. ಎಳ್ನೀರು ತಂದು 2 ಡೇಸ್ ಆಗಿತ್ತು. ಆದ್ಯನಿಗೊಂದು ನನಗೊಂದು ಅಂತ ತೊಗೊಂಬಂದಿದ್ರು. ನಿನ್ನೆ ಒಂದು ಕುಡಿದೆ, ಮತ್ತು ಅವಳು ಬಂದಮೇಲೆ ಕುಡ್ಸೋಣ ಅಂತ ಹೇಳ್ಬಿಟ್ಟು ಕೇಳಿದೆ. ಅವಳಿಗೆ ಬೇಡ ಅಂದ್ಲು, ಹಾಗಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕುಡ್ಕೊತಾ ಇದ್ದೀನಿ. ಒಂಥರ ಎಳ್ನೀರು ಕುಡಿಬೇಕಂದ್ರೆ ಒಂಥರ ನನಗೆ. ಬಟ್ ನನ್ನ ಬಾಡಿ ಫುಲ್ ಹೀಟ್ ಅಲ್ವಾ, ಸೊ ಹಾಗಾಗಿ ಕುಡಿಲೇಬೇಕು. ಇದಕ್ಕೆ ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತೀನಿ. ಈಗ ಟೈಮ್ ಇಲ್ಲ, ಹಾಗಾಗಿ ಹಾಗೆ ಕುಡಿತಾ ಇದ್ದೀನಿ ಫ್ರೆಂಡ್ಸ್.
ಸ್ಕೂಲಿಂದ ಕರ್ಕೊಂಬಂದೆ. ಅಲ್ಲೂ ಫಸ್ಟ್ನೇ ಟೀತ್ ಒಳಗೆ ಬಿದ್ದಿದೆ. ಸೊ ತುಂಬ ಲೇಟಾಗಿ ಬಿದ್ದಿದೆ. ನಾನು ಪಿಕಪ್ ಮಾಡೋಕ್ಕೆ ಹೋಗಿದ್ನಲ್ವ, ಸೊ ಹೋದ ತಕ್ಷಣ ಫಸ್ಟ್ ಇವತ್ತು ಹೇಳಿದ್ದದೆ, ಅಮ್ಮ ಅಲ್ಲಿ ಬಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ ರೀ. ಏನು ಫಸ್ಟು ಈ ಮಾಡಿ ಅಲ್ಲಿ ಬಿತ್ತು ಹಿಂಗೆ ಮಾಡ ಅಲ್ವರ್ಕಿ. ಸೊ ಅಲ್ಲನ್ನು ಜೋಪಾನವಾಗಿ ಎತ್ಕೊಂಡ್ಬಂದಿದ್ದಾಳೆ ಗೈಸ್. ಫಸ್ಟ್ನೇ ಟಿಪ್ ಬೇಡ ಇರು, ಮೇಲೆ ಎಲ್ಲಾದರೂ ಹಾಕೋಣ. ಸರಿ ಬಿತ್ತು ಶುಭ ಸಾಕ್ಸು ಇದ್ರಲ್ಲಿ ಹಾಕೋಣ. ಸೊ ಫೈನಲಿ ಎಷ್ಟು ದಿನದಿಂದ ನನಗೆ ಒಂದು ಟೆನ್ಷನ್ನು, ಎಲ್ಲರಿಗೂ ಮಕ್ಳಿಗೆ ಬಿದ್ದು ಆಲ್ರೆಡಿ ಅಲ್ಲಿ ಹುಟ್ತಾ ಇದೆಯಲ್ಲ, ಅದೇನು ಬಿದ್ದೇ ಇಲ್ಲ. ಸೊ 7 ವರ್ಷ 6 ತಿಂಗಳಾಯಿತು ಅಂತ ಅಂದ್ಕೊಳ್ತಾ ಇದ್ದೆ. ಫೈನಲಿ ಬಿತ್ತು. ನೆನೆ ಬಟ್ಟೆ ಮಡ್ಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ, ಟೈಮೇ ಆಗಿರಲಿಲ್ಲ. ಸೊ ಕೃಷಿ ಮೇಳಕ್ಕೆ ಹೋಗಿ ಬರೋಷ್ಟರಲ್ಲಿ ಅರೌಂಡ್ 8:30 9 o'clock ಆಗೋಗ್ಬಿಡ್ತು. ಫುಲ್ಲು ಟಯರ್ಡ್ ಆಗಿತ್ತು, ತಿಂದ್ಬಿಟ್ಟು ಮಲಗಿಬಿಟ್ವಿ. ಸೊ ಹಾಗಾಗಿ ಇವತ್ತು ಪಾಪ ಆದ್ಯ ನಾನೇ ಮಡಿಸ್ತೀನಿ ಮಮ್ಮ ಅಂತ ಹೇಳಲು, ಹಾಗಾಗಿ ಮಡಿಸ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಹಾಲಿಡೇ ದಿನಾನು ಆಟ ಆಡೋದು ಬಿಡು ಅಂದರೆ ಬಿಡೋದೇ ಇಲ್ಲ ನಮ್ಮಮ್ಮ. ಬರೀ ಕೆಲಸ ಕೆಲಸ ಅಂತ ಮಾಡಲೇಬೇಕು. ಏನು ಕೆಲಸ ಮಾಡ್ತೀವಿ? ಇದೊಂದೇ ತಾನೇ ಕೊಟ್ಟಿದ್ದು. ನಿನ್ನ ಬಟ್ಟೆ ನಿನ್ಗೆ ಮಡ್ಸೋಕ್ಕೆ ಕಷ್ಟನಾ ನಿನಗೆ? ನಾನು ಎಷ್ಟು ಕೆಲಸ ಮಾಡ್ತೀನಿ ಚಿನೋ. ಸೊ ಎಷ್ಟು ನೀಟಾಗಿ ಮಾಡಿಸ್ತಾಳೆ ನೋಡಿ ಫ್ರೆಂಡ್, ನನಗಿಂತ ಸಖತ್ತಾಗಿ ಮಾಡಿಸ್ತಾಳೆ ಆದ್ಯ ಬಟ್ಟೆಗಳು. ಸೊ ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದ್ವಿ. ನಾನು ನೋಡಿ ಮನೆ ಹೆಂಗೆ ಅಂಗಡಿ ಮಾಡಿ ಇಟ್ಟಿದ್ದೀನಿ. ಸೊ ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯ ಸೊಪ್ಪೆಲ್ಲ ತೊಗೊಂಬಂದ್ರು ಹಸ್ಬೆಂಡ್. ಅದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಕ್ಲೀನ್ ಮಾಡಿಕೊಂಡು ಅಡುಗೆ ಶುರು ಮಾಡಬೇಕು.